ಈಗ ನೀನೇ ಹೇಳು, ಭೀಮ ಏನ್ ಮಾಡ್ದ? ಹೀಗೆ ಕೋಪದಿಂದ ಗರ್ಜಿಸ್ತಿರೋ ಭೀಮ ಅವನ ಅಣ್ಣನ ಅನುಮತಿಗಾಗಿ ಕಾಯ್ತಾ ಇರ್ತಾನೆ. ಆಗ ಧರ್ಮರಾಜ ಅವನನ್ನು ತಡೆದು ಇದು ಬೇಡ, ಶಾಂತಿಯಿಂದ ಇರು ಅಂತ ಅಂತಾನೆ. ದೊಡ್ಡಪ್ಪನಾದ ಧೃತರಾಷ್ಟ್ರಗೆ ನಮಸ್ಕರಿಸಿ, ರಾಜ ನೀವೇ ನಮ್ಮ ಪ್ರಭು, ನೀವು ಏನ್ ಹೇಳ್ತೀರೋ ಹಾಗೆ ಮಾಡ್ತೀವಿ, ನಿಮ್ಮ ಆದೇಶದಂತೆಯೇ ನಾವು ನಡೆದುಕೊಳ್ಳುತ್ತೇವೆ ಅಂತ ಅಂತಾನೆ. ಏನು ಇಷ್ಟೆಲ್ಲ ನಡೆದ್ರು ಧರ್ಮರಾಜ ಮತ್ತೆ ಅವರನ್ನೇ ಕೇಳ್ತಾನ ಏನ್ ಮಾಡ್ಬೇಕು ಅಂತ? ಅದು ಅವನು ದೊಡ್ಡವರಿಗೆ ಕೊಡೋ ಮರ್ಯಾದೆ. ಎಂಥ ಸಿಚುವೇಶನ್ ಅಲ್ಲಿ ಇದ್ರೂ ಕೂಡ ಅವನು ತನ್ನ ಧರ್ಮಕ್ಕೆ ಬದ್ಧನಾಗಿರ್ತಾನೆ. ಅದಕ್ಕೆ ಅವನ ಹೆಸರು ಯುಧಿಷ್ಠಿರ ಆದ್ರೂ ಕೂಡ ಅವನನ್ನ ಧರ್ಮರಾಜ ಅಂತಾನೆ ಕರೀತಾರೆ. ಆಗ ಧೃತರಾಷ್ಟ್ರ, ಅಜಾತಶತ್ರು ನಿಮಗೆ ಒಳ್ಳೆಯದೇ ಆಗುತ್ತೆ, ನನ್ನ ಆದೇಶದಂತೆ ನೀವು ಸೋತಿದ್ದೆಲ್ಲದನ್ನ ತಗೊಂಡು ಕಾಂಡವ ಪ್ರಸ್ಥಾನಕ್ಕೆ ಹೋಗಿ. ಮಗನೇ ಧರ್ಮರಾಜ, ನಿನಗೆ ಧರ್ಮ ಸೂಕ್ಷ್ಮಗಳು ಎಲ್ಲ ಗೊತ್ತು, ನೀನು ವಿನಯಶೀಲ, ಉತ್ತಮ ಪುರುಷರು ಶತ್ರುಗಳನ್ನ ಮರೆತೇ ಹೋಗ್ತಾರೆ, ಅವರಲ್ಲಿ ಒಳ್ಳೆಯ ಗುಣಗಳೇ ಹುಡುಕ್ತಾರೆ, ಶತ್ರುಗಳಿಗೆ ಒಳ್ಳೆಯದನ್ನೇ ಬಯಸುತ್ತಾರೆ, ಪ್ರತಿಕಾರಕ್ಕೆ ಹೋಗಲ್ಲ. ನಿನ್ನಲ್ಲಿ ಧರ್ಮ, ಭೀಮಸೇನಲ್ಲಿ ಪರಾಕ್ರಮ, ಅರ್ಜುನನಲ್ಲಿ ಧೈರ್ಯ, ನಕುಲ ಸಹದೇವರಲ್ಲಿ ಶ್ರದ್ಧೆ ಇದೆ, ನಿಮಗೆ ಒಳ್ಳೇದಾಗುತ್ತೆ, ನೀವು ಕಾಂಡವ ಪ್ರಸ್ಥಾನಕ್ಕೆ ಹೋಗಿ ಅಂತ ಅಂತಾನೆ. ನಾನು ಅವಾಗಿಂದ ಅದೇ ಯೋಚನೆ ಮಾಡ್ತಿದ್ದೆ, ಧೃತರಾಷ್ಟ್ರ ಯಾವಾಗ ಅಷ್ಟೊಂದು ಒಳ್ಳೆಯವನಾದ ಅಂತ. ಇದೆಲ್ಲ ಮಾಡ್ತಿರೋದು ಅವ್ರ ಮಕ್ಳನ್ನ ಸೇವ್ ಮಾಡ್ಕೊಳಕ್ಕಲ್ವಾ? ಈಗ ಕೌರವರು ಇದನ್ನೆಲ್ಲ ನೋಡಿ ಸುಮ್ನಿರ್ತಾರಾ? ದುಶ್ಯಾಸನ ಕೋಪದಿಂದ ತನ್ನ ಅಣ್ಣನಾದಂತಹ ದುರ್ಯೋಧನ ಹತ್ರ ಹೋಗಿ, ನಾವು ಕಷ್ಟಪಟ್ಟು ಗೆದ್ದಿದ್ದೆಲ್ಲ ಆ ಮೂಲಕ ತಿರುಗಿ ಪಾಂಡವರಿಗೆ ಕೊಡ್ತಾ ಇದ್ದಾನೆ ಅಂತ ಅಂತಾನೆ. ಆಗ ಕೌರವರು ಪಾಂಡವರ ಮೇಲೆ ಪ್ರತಿಹಾರ ತೀರಿಸ್ಕೊಳ್ಳಕ್ಕೆ ಮತ್ತೆ ಆಲೋಚನೆ ಮಾಡ್ತಾರೆ. ಆಗ ಧೃತರಾಷ್ಟ್ರನ ಹತ್ರ ಹೋಗ್ತಾರೆ. ಅಲ್ಲಿ ದುರ್ಯೋಧನ ಧೃತರಾಷ್ಟ್ರನ ಹತ್ರ, ಲೋಕದಲ್ಲಿ ಅರ್ಜುನನಿಗೆ ಸಾಟಿಯಾಗಿ ಧನುರ್ವಿದ್ಯೆ ಮಾಡುವವರು ಯಾರೂ ಇಲ್ಲ, ಅರ್ಜುನನ ಕೀರ್ತಿ ಅಪಾರವಾದುದು, ಅವನ ಧೈರ್ಯ ಪರಾಕ್ರಮ, ಅವನಿಗೆ ಸಿಕ್ಕಿರೋ ವರಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಎಲ್ಲ ಕಡೆ ಅವನ್ನೇ ಕಾಣ್ತಾ ಇದ್ದಾನೆ, ನನಗೆ ಅರ್ಜುನ ಅಂದ್ರೆ ತುಂಬಾ ಭಯ ಅಂತ ಅಂತಾನೆ. ಏನು ದುರ್ಯೋಧನ ಅರ್ಜುನನಿಗೆ ಭಯ ಪಡ್ತಾನ? ಇದನ್ನ ನಂಬಲ್ಲ. ಇಲ್ಲೇನೋ ದೊಡ್ಡ ಪ್ಲಾನ್ ನಡೀತಿರೋ ಹಾಗಿದೆ. ಹೌದು, ದೊಡ್ಡ ಪ್ಲಾನ್.